ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಟೆನೋವೇಟ್ ಕ್ರೀಮ್ ಬಗ್ಗೆ. ಟೆನೋವೇಟ್ ಕ್ರೀಮ್ ಅಂದ್ರೆ ಏನು, ಇದನ್ನ ಏನು ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನು, ಯಾವ ರೀತಿ ನೀವು ಕ್ರೀಮ್ ಹಚ್ಕೋಬಹುದು, ಎಷ್ಟು ದಿನ ನೀವು ಈ ಕ್ರೀಮ್ ಉಪಯೋಗ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಕ್ರೀಮ್ ಯಾವ ರೀತಿ ನಿಮ್ಮ ತ್ವಚದ ಮೇಲೆ ಕೆಲಸ ಮಾಡುತ್ತೆ, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟೆನೋವೇಟ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿ ಕ್ರೀಮ್. ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ತ್ವಚಾ ಸಂಬಂಧಿತ ಪ್ರಾಬ್ಲಮ್ಸ್ ಅದಾವಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಡಾಕ್ಟರ್ ಇದನ್ನ ಬರೆದುಕೊಟ್ಟಿರ್ತಾರೆ. ಉದಾಹರಣೆಗೆ ಏನೇನಪ್ಪ ಅಂದ್ರೆ ಡರ್ಮಾಟೈಟಿಸ್, ಎಕ್ಸಿಮಾಕ ನಮ್ಮ ಕನ್ನಡದಾಗ ಇಸುಬ್ ಅಂತ ಕರೀತಾರೆ, ಇಲ್ಲ ಅಲರ್ಜಿಕ್ ರಿಯಾಕ್ಷನ್ ತ್ವಚದಾಗ ಏನಾರ ಆಗೈತೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಇಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಡರ್ಮಾಟೈಟಿಸ್ ಆಗೈತಿ, ಸೆಬೋರಿಕ್ ಡರ್ಮಾಟೈಟಿಸ್ ಆಗೈತಿ, ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ರೀ, ಇಲ್ಲ ನಿಮ್ಗೆ ಅಲೋಪೇಶಿಯಾ ಏರಿಯಾಟ, ತಲೆಯಾಗ ಏನಾಗುತ್ತಪ್ಪ ಅಂದ್ರೆ ಸರ್ಕಲ್ ಶೇಪ್ನಾಗ ಕೂದಲ ಪಟಕ್ ಅಂತ ಹಾರ್ಬಿಟ್ಟಿರ್ತಾವ, ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ನಿಮ್ಗೆ ಸೋರಿಯಾಸಿಸ್ ಸಮಸ್ಯೆ ಆಗೈತೆ ಅಂದ್ರೆ, ಕೈಯಾಗ ಕಾಲಾಗ ಕ್ರ್ಯಾಕ್ಸ್ ಏನಾರ ಬಿದ್ದಾವ ಅಂದ್ರೆ, ಕೈ ಕಾಲು ಏನಾರ ಹರಿದಾವ ಅಂದ್ರೆ ಅಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ಈ ಕ್ರೀಮ್ ನೋಡ್ರಿ ಬೆಳಗಾಗ್ಲಿಕ್ಕೆ ಮಕ್ಕದ ಮೇಲೆ ಹಚ್ಕೊಂತಿರ್ತಾರ, ಬಹಳ ಲಾಂಗ್ ಟೈಮ್ ಮಟ್ಟ ಇದನ್ನ ಹಚ್ಕೊಂತಿರ್ತಾರ. ಆ ರೀತಿ ಇದನ್ನ ಕ್ರೀಮ್ ಮಖಕ್ಕೆ ಬೆಳಗ್ ಮಾಡ್ಲಿಕ್ಕೆ ಹಚ್ಕೊಳಕ್ ಹೋಗ್ಬಿಡ್ರಿ, ಇದು ಯಾವ್ದು ಫೇರ್ನೆಸ್ ಕ್ರೀಮ್ ಅಲ್ಲ. ನೀವು ಆ ರೀತಿ ಇದನ್ನ ಉಪಯೋಗ ಮಾಡಿದ್ರೆ ನೀವು ಬಹಳ ಜಾಸ್ತಿ ಹಾರ್ಮ್ಫುಲ್ ಸೈಡ್ ಎಫೆಕ್ಟ್ ನೋಡ್ಲಿಕ್ಕೆ ಸಿಗ್ತಾವ್ರಿ. ಯಾಕಂದ್ರೆ ಇದನ್ನ ಸಡನ್ ಆಗಿ ನೀವು ಉಪಯೋಗ ಮಾಡೋದ್ ಬಿಟ್ರೆ ಅಂದ್ರೆ ನಿಮ್ ತ್ವಚಾ ಮೊದ್ಲಾಕಿನ್ಕಿನ ಜಾಸ್ತಿ ಡಾರ್ಕ್ ಕಲರ್ ಹೋಗ್ಬೋದ್ರಿ. ಮತ್ತೆ ಈ ಕ್ರೀಮ್ ನೋಡ್ರಿ ನಿಮ್ ತ್ವಚದ ಮೇಲೆ ಏನಾದ್ರು ರೆಡ್ನೆಸ್ ಆಗೈತಿ, ಲೈಟ್ ಆಗ ಬಾವು ಬಂದೈತಿ, ಬಹಳ ಕೆರೆತ ಐತಿ ಅಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ತ್ವಚಾ ಸಂಬಂಧಿತ ಪ್ರಾಬ್ಲಮ್ ಈಗ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಈ ಕ್ರೀಮ್ ಹಚ್ಕೊಳ್ಳಿಕ್ಕೆ ಸಜೆಸ್ಟ್ ಮಾಡಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಈ ಕ್ರೀಮದ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ. ಸೊ ಈ ಕ್ರೀಮ್ ಒಳಗಡೆ ಕ್ಲೋಬೆಟಾಸೋಲ್ 0.05% ವೇಟ್ ನಾಗ ಇರ್ತೈತ್ರಿ ಟೋಟಲ್ ಕ್ರೀಮದ ವೇಟಿಗೆ. ಕ್ಲೋಬೆಟಾಸೋಲ್ ಕ್ಲಾಸ್ ಆಫ್ ಮೆಡಿಸಿನ್ ಯಾವ್ದಪ್ಪ ಅಂದ್ರೆ ಕಾರ್ಟಿಕೋಸ್ಟೆರಾಯ್ಡ್ಸ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಇನ್ಕ್ಯೂಬ್ ಎಥಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಗೋವಾ. ಇದನ್ನ 25°C ತಳಗೆ ಈ ಕ್ರೀಮ್ ಇಟ್ಕೋಬೇಕಾಗ್ತೈತಿ. ಈಗ ಯಾವ ರೀತಿ ನೀವು ಕ್ರೀಮ್ ಹಚ್ಕೋಬಹುದು, ಮೊದ್ಲಿಗೆ ನೋಡ್ರಿ ನಿಮ್ ಕೈ ಏನಿದೆ ಚಂದ ತೊಳ್ಕೊಂಡ್ಬಿಡ್ರಿ, ಮತ್ತೆ ಯಾವ ಪಾರ್ಟ್ನಾಗ ನೀವು ಇದನ್ನ ಹಚ್ಬೇಕನ್ನೋಂತ್ರಿ ಆ ಪಾರ್ಟ್ ನೀಟ್ ಅಂಡ್ ಕ್ಲೀನ್ ಇರಬೇಕು, ಅಲ್ಲಿ ಯಾವುದೇ ರೀತಿ ಹೊಲಸು ಇರಬಾರ್ದು, ನೀರಿನ ಅವಶೇಷ ಇರಬಾರ್ದು. ಅದಾದ್ಮೇಲೆ ಈ ಕ್ರೀಮ್ ಏನೈತೆ ನೋಡ್ರಿ ನಿಮ್ಮ ಕೈ ಬಳ್ಳ ಮೇಲೆ ತೊಗೊಂಡ್ಬಿಡ್ರಿ, ತೊಗೊಂಡಾದ್ಮೇಲೆ ಅಫೆಕ್ಟೆಡ್ ಏರಿಯಾದಾಗ ಇದನ್ನ ಸ್ವಲ್ಪ ಅಲ್ಲಿ ನಿಮ್ಮ ಬಳ್ಳಿನ ಹೆಲ್ಪ್ಲೆ ಹಚ್ಕೊಂಡು ನಿಮ್ಮ ಬಳ್ಳಿ ಚಂದಾಗ ಅಲ್ಲಿ ಲೈಟಾಗ ಮಸಾಜ್ ಮಾಡ್ರಿ. ಮಸಾಜ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅದು ಕ್ರೀಮ್ ನಿಮ್ಮ ತ್ವಚಾದಾಗ ಚಂದಾಗ ಅಬ್ಸರ್ವ್ ಆಗಬೇಕು. ಅದಾದ್ಮೇಲೆ ನಿಮ್ಮ ಕೈ ತೊಳ್ಕೊಂಡ್ಬಿಡ್ರಿ. ಈ ರೀತಿ ನೀವು ಈ ಕ್ರೀಮ್ ಹಚ್ಕೋಬಹುದು. ಈ ಕ್ರೀಮ್ ನೋಡ್ರಿ ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದನ್ನ ಹಚ್ಕೋಬೇಕು, ಸೊ ನೋಡ್ರಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ಹಚ್ಕೊಳಕ್ ಸಲಹೆ ನೀಡಾಗುಂತಾರೆ ಅಷ್ಟು ದಿನ ಉಪಯೋಗ ಮಾಡ್ರಿ. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ 5 30 ದಿನದ ಮಟ್ಟ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ 30 ದಿನದಕ್ಕಿಂತ ಜಾಸ್ತಿ 1 ತಿಂಗಳ 2 ತಿಂಗಳ 3 ತಿಂಗಳ ಕೂಡ ಹಚ್ಕೊಳಕ್ ಹೇಳ್ತಾರೆ. ಸೊ ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ ಹೇಳ ಅಂತಾರೆ ಅಲ್ಲಿ ಮಟ್ಟ ಮಾತ್ರ ಈ ಕ್ರೀಮ್ ನೀವು ಬಳಸಬೇಕು. ಇದರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಸೈಡ್ ಎಫೆಕ್ಟ್ ನಾಗ ಏನಾಗುತ್ತಪ್ಪ ಅಂದ್ರೆ ಯಾವ ಭಾಗದಾಗ ನೀವು ಇದನ್ನ ಹಚ್ಚಿರಿ ಅಲ್ಲಿ ನಿಮ್ಗೆ ಬಹಳ ಜಾಸ್ತಿ ಇರಿಟೇಷನ್ ಆಗ್ಬಹುದು, ಮತ್ತೆ ಅಲ್ಲಿ ತ್ವಚಾ ಏನಿರ್ತದೆ ನೋಡ್ರಿ ಬಹಳ ಜಾಸ್ತಿ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು, ಡ್ರೈ ಸ್ಕಿನ್ ಬಹಳ ಜಾಸ್ತಿ ಆಗ್ಬಹುದು. ಈ ರೀತಿ ನಿಮ್ಗೆ ಏನಾರ ಆಗಕ್ ಕುಂತೈತೆ ಅಂದ್ರೆ ಇದನ್ನ ಉಪಯೋಗ ಮಾಡೋದು ಬಂದ್ ಮಾಡ್ರಿ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ 12 ವರ್ಷಕ್ಕಿಂತ ಸಣ್ಣ ವಯಸ್ಸು ಯಾರ್ದೈತೆ ಅವ್ರು ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇದ್ರೊಳಗೆ ಕಂಟೆಂಟ್ ಏನಿದೆ ಕ್ಲೋಬೆಟಾಸೋಲ್, ಅದರಲ್ಲಿ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗ್ಯಾವ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ತಿಳಿಸ್ಕೊಡ್ತೀನಿ ಈ ಕ್ರೀಮ್ ಯಾವ ರೀತಿ ಕೆಲಸ ಮಾಡುತ್ತಾ. ಸೊ ನೋಡ್ರಿ ಕ್ಲೋಬೆಟಾಸೋಲ್ ಒಂದೊಂದು ಸ್ಟೆರಾಯ್ಡ್ ಕಂಟೆಂಟ್ ರೀ. ಸ್ಟೆರಾಯ್ಡ್ ಕ್ರೀಮ್ ಯಾವ ರೀತಿ ಮಾಡುತ್ತೆ ಅಂದ್ರೆ ಕೆಲಸ ನೋಡ್ರಿ, ಇದು ನಿಮ್ಮ ಶರೀರ ಒಳಗಡೆ ಸರ್ಟೈನ್ ಕೆಮಿಕಲ್ ಮೆಸೆಂಜರ್ಸ್ ಇರ್ತಾವೆ. ಇದರ ಸಂಬಂಧ ನಿಮ್ಮ ತ್ವಚದ ಮೇಲೆ ಕೆಂಪಾಗೋದು, ಸ್ವೆಲ್ಲಿಂಗ್ ಬರೋದು, ಕೆರೆತ ಬರೋದು ಆಗ್ತಿರ್ತೈತೆ. ಆ ಕೆಮಿಕಲ್ ಮೆಸೆಂಜರ್ಸ್ ಅನ್ನ ಇದು ಬ್ಲಾಕ್ ಮಾಡ್ಬಿಡ್ತೈತೆ. ಅದರ ಸಂಬಂಧ ನಿಮ್ಗೆ ಇವೆಲ್ಲ ಸಮಸ್ಯೆ ಗುಣ ಆಗ್ತಾವ, ನಿಮ್ಮ ಲಕ್ಷಣ ಕಡಿಮೆ ಆಗ್ಬಿಡ್ತಾವ್ರಿ. ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ ಟೆನೋವೇಟ್ ಕ್ರೀಮ್ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕ್ಲೋಬೆಟಾಸೋಲ್ ಕಂಟೆಂಟ್ ಇರ್ತೈತಿ. ಕ್ಲೋಬೆಟಾಸೋಲ್ ಕಂಟೆಂಟ್ ಇದ್ದಿದ್ವೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಕ್ರೀಮ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಟಾಪಿನೆಟ್ ಕ್ರೀಮ್,
ಲೋಬೇಟ್ ಕ್ರೀಮ್, ಟೆಸ್ಕಾಟ್ ಕ್ರೀಮ್, ಜಿಂಕೋಡರ್ಮ್ ಕ್ರೀಮ್, ಕೋಸ್ವೇಟ್ ಕ್ರೀಮ್. ಇದ್ರೊಳಗನು ಸೇಮ್ ಕಂಟೆಂಟ್ ಸೇಮ್ ಆಕ್ಷನ್ ಇರ್ತೈತೆ. ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ 172 ರೂಪಾಯಿದಾಗ ಇದು ನಿಮ್ಗೆ 30 ಗ್ರಾಮದ ಟ್ಯೂಬ್ ಸಿಗ್ತೈತ್ರಿ ಟೆನೋವೇಟ್ ಕ್ರೀಮದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದು ನೋಡ್ರಿ, ಒತ್ತಿ ಬಿಡ್ರಿ. ನಾನು ಒತ್ತಿಗೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಬೇಕಾಗೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಐತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.